ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತಿನ ರೆಸಿಪಿ ಏನಂದರೆ ಒಂದು ಮಿನಿ ಪರೋಟ. ಅದು ಯಾವ ಥರ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ಸೊ ಇವಾಗ ಲಂಚಿಗೆ ಅಥವಾ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ಗೆ ಲಂಚ್ ಬಾಕ್ಸಿಗೆ ಈ ಥರ ಮಾಡಿಕೊಡೋ ಒಂದು ಈಸಿಯಾಗಿರೋ ಒಂದು ಮಿನಿ ಪರೋಟ. ನನಗೆ ಇವಾಗ ಸಾರು ಇರಲ್ಲ ಬ್ರೇಕ್ಫಾಸ್ಟ್ ಮಾಡುವಾಗಲ್ಲ, ಅದಕ್ಕಾಗಿ ಇದೊಂದು ಈಸಿಯಾಗಿ ಇದಕ್ಕೆ ಗ್ರೇವಿ ಏನು ಬೇಡ, ಆ ಥರ ನಾವು ಮಾಡಿದ್ದನ್ನು ತಿನ್ಬೋದು. ಅದಕ್ಕಾಗಿ ನಾನಿಲ್ಲಿ ಮೊದಲಿಗೆ 2 ಪೊಟ್ಯಾಟೋವನ್ನು ತಗೊಂಡಿದ್ದೇನೆ. ಮತ್ತು ಅದರ ಸಿಪ್ಪೆ ಉಂಟಲ್ವ ಅದನ್ನು ತೆಗೆದು ಸಣ್ಣದಾಗಿ ನಾವು ಇದನ್ನು ಕಟ್ ಮಾಡಬೇಕು. ಇದಂದರೆ ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ಮತ್ತು ನಾನಿದು ಮಾಡ್ತಾ ಇರೋದು ಡಿನ್ನರಿಗೆ. ಬೆಳಿಗ್ಗೆ ಹೊತ್ತು ಮಾಡಿದರೆ ಬ್ರೇಕ್ಫಾಸ್ಟಿಗೆ ಅಥವಾ ನಮಗೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಹಾಕಿ ಕೂಡ ಕೊಡ್ಬೋದು, ಅಥವಾ ಸ್ನ್ಯಾಕ್ಸಿಗೆ ಕೂಡ ಅಷ್ಟೊಂದು ಚೆನ್ನಾಗಿದೆ. ಸೊ ಇದನ್ನು ಇವಾಗ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿದರೆ ಆಯಿತು. ನಾನಿಲ್ಲಿ ಇದಕ್ಕೆ 2 ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಒಂದು 200 ಗ್ರಾಮಷ್ಟು ಬೋನ್ಲೆಸ್ ಚಿಕನ್ ಬೇಕು. ಈಗ ಬೋನ್ ಇದ್ದ ಚಿಕನನ್ನೇ ತಗೊಂಡಿದ್ದೇನೆ, ಬೋನ್ಲೆಸ್ ಚಿಕನ್ ಇರಲಿಲ್ಲ. ಸೊ ಅದನ್ನು ನಾನು ಚೆಂದ ಕ್ಲೀನ್ ಮಾಡಿ ಅದನ್ನು ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೇನೆ. ಆ್ಯಂಡ್ ಇದು ಪೊಟ್ಯಾಟೊ ಉಂಟಲ್ವ ಅದನ್ನು ಕೂಡ ನಾನು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಕೂಡ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ 1/4 ಟೀ ಸ್ಪೂನಷ್ಟು ಅರಿಶಿನ ಹುಡಿ ಹಾಕಿ ಮಿಕ್ಸ್ ಮಾಡಿ ಒಂದು 4ರಿಂದ 5 ವಿಸಿಲ್ ಕೂಗಿಸೋಣ. ಅದು ಅಲ್ಲಿ ಬೇಯುವ ತನಕ ನಾವಿಲ್ಲಿ ಇದಕ್ಕೆ ಬಾಕಿದ್ದ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಡೋಣ. ಸೊ ಇದಕ್ಕೆ ನಾನು 3 ಈರುಳ್ಳಿ ತಗೊಂಡಿದ್ದೇನೆ. ಸಣ್ಣದು ಈರುಳ್ಳಿ ಚಿಕ್ಕ ಉಂಟು, ದೊಡ್ಡದಿದ್ದರೆ 2 ಸಾಕಾಗ್ತದೆ. ಹಾಗೆ ಇದನ್ನು ಕಟ್ ಮಾಡಿ ಇದರ ಸಿಪ್ಪೆ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಇದನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೇನೆ. ನಿಮಗೆ ಬೇಕಿದ್ದರೆ ಇದಕ್ಕೆ ಗ್ರೀನ್ ಚಿಲ್ಲಿ ಕೂಡ ಹಾಕ್ಬೋದು, ಹಸಿಮೆಣಸಿನಕಾಯಿ. ಬಟ್ ನಾನು ಅದನ್ನು ಹಾಕ್ತಾ ಇಲ್ಲ. ಮಕ್ಕಳಿಗೆ ಕೊಡುವಾಗ ನಾವು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕಿದರೆ ಅವರು ತಿನ್ನುವಾಗ ಅವರಿಗೆ ಸ್ಪೈಸ್ ಆಗ್ತದಲ್ವ, ಖಾರ ಆಗ್ತದೆ. ಅದಕ್ಕಾಗಿ ನಾನು ಗ್ರೀನ್ ಚಿಲ್ಲಿ ಹಾಕ್ತಾಯಿಲ್ಲ. ಸೊ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಹುಡಿ, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1/4 ಟೀ ಸ್ಪೂನಷ್ಟು ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ಅರಿಶಿನ ಹುಡಿ ತಗೊಂಡಿದ್ದೀನಿ. ಇಷ್ಟೇ ಸಾಕಾಗ್ತದೆ. ಇದಕ್ಕೆ ಸ್ಪೈಸಸ್ ಜಾಸ್ತಿ ಏನು ಬೇಕಂತಿಲ್ಲ. ಮತ್ತು ಒಂದು ಪ್ಯಾನ್ಗೆ ನಾವು 1-2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ, ಜೀರಿಗೆ ಉಂಟಲ್ವ ಅದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿ, ಮತ್ತು ಸ್ವಲ್ಪ ಸಾಸಿವೆಯನ್ನು ಹಾಕಿ, ಆದ ನಂತರ ನಾವು ಕಟ್ ಮಾಡಿಟ್ಟ ಈರುಳ್ಳಿ ಉಂಟಲ್ವ ಅದನ್ನು ಹಾಕಿ ನಾವು ಫ್ರೈ ಮಾಡಬೇಕು. ಮತ್ತು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ನಾವು ಇದನ್ನು ಫ್ರೈ ಮಾಡಬೇಕು. ತುಂಬ ಉಪ್ಪು ಹಾಕಬೇಡಿ, ನೋಡ್ಕೊಂಡು ಹಾಕಬೇಕು. ಆಲ್ರೆಡಿ ನಾವು ಚಿಕನ್ ಬೇಯಿಸುವಾಗ ಕೂಡ ಹಾಕ್ತಾಯಿದ್ದೇವೆ ಅದಕ್ಕೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಫ್ರೈ ಮಾಡಿ, ಆದ ನಂತರ ನಾವು ತೆಗೆದಿಟ್ಟ ಸ್ಪೈಸಸ್ ಉಂಟಲ್ವ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ಪೊಟ್ಯಾಟೊ ಮತ್ತು ಚಿಕನ್ ಕೂಡ ಬೆಂದು ಬಂದಿದೆ. ಪೊಟ್ಯಾಟೋವನ್ನು ನಾವು ಸ್ಮ್ಯಾಶ್ ಮಾಡಿ ಇಡಬೇಕು. ಮತ್ತು ಚಿಕನ್ ಉಂಟಲ್ವ ಅದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಹಾಕಿದರೆ ಒಂದರಲ್ಲಿ ನಾವು ತಿರುಗಿಸಿದರೆ ಸಾಕು. ಸೊ ಇವಾಗ ಚಿಕನ್ ಮತ್ತು ಪೊಟ್ಯಾಟೋವನ್ನು ನಾವು ಫ್ರೈ ಮಾಡಿಟ್ಟ ಆನಿಯನ್ ಉಂಟಲ್ವ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇದಕ್ಕೆ ನೀರು ಏನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ, ಈ ಥರ ಡ್ರೈ ಆಗಿಯೇ ಇರಬೇಕು. ಫೈನಲ್ ನಾವು ಕೊರಿಯಂಡರ್ ಲೀಫ್ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ನಮಗೆ ಫಿಲ್ಲಿಂಗ್ ರೆಡಿ ಆಯಿತು. ಮಿನಿ ಪರೋಟ ಉಂಟಲ್ವ ಅದಕ್ಕೆ ಫಿಲ್ಲಿಂಗ್ ರೆಡಿ ಆಯಿತು. ಮತ್ತು ನಾವು ಇಲ್ಲಿ ಪರೋಟಗೆ ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ, ಮೈದಾ ಅಲ್ಲ. ಸೊ ಅದನ್ನು ನಾವು ಚಪಾತಿ ಮಾಡುವಾಗ ಮಿಕ್ಸ್ ಮಾಡಿರ್ತೀವಲ್ಲ ಆ ಥರ ಮಿಕ್ಸ್ ಮಾಡಿಟ್ರೆ ಆಯಿತು. ಮತ್ತು ಚಪಾತಿಗೆ ನಾವು ತೆಗೆಯುವಷ್ಟೊಂದು ಶೇಪಲ್ಲಿ ಬಾಲ್ ಥರ ರೌಂಡ್ ಥರ ತಗೊಂಡು ಸ್ವಲ್ಪ ಕೌಂಟರ್ ಟಾಪಿಗೆ ಮೈದಾವನ್ನು ಹಾಕಿ ಈ ಥರ ನಾವು ಲಟ್ಟಿಸಬೇಕು. ನಾವು ಚಪಾತಿಗೆ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡಿದರೆ ಆಯಿತು. ಮತ್ತು ಇದಕ್ಕೆ ಶೇಪ್ ಏನು ಬೇಕಂತ ಇಲ್ಲ. ಸೊ ಆದ ನಂತರ ನಾವು ಫಿಲ್ಲಿಂಗ್ ಮಾಡಿಟ್ಟೇವಲ್ಲ ಅದನ್ನು ಫುಲ್ ಎಲ್ಲ ಕಡೆ ಆಗುವಷ್ಟು ನಾವು ಸ್ಪ್ರೆಡ್ ಮಾಡಬೇಕು. ಆದ ನಂತರ ನಾವು ಇದನ್ನು ರೌಂಡಾಗಿ ರೋಲ್ ಮಾಡಬೇಕು. ನಾನಿವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ, ಅದೇ ಥರ ನೀವು ರೋಲ್ ಮಾಡಿದರೆ ಆಯಿತು. ನೋಡ್ತಾ ಇದ್ದೀರಲ್ಲ ಗೈಸ್, ಈ ಥರ ನಾವು ರೋಲ್ ಮಾಡಿ ಅದನ್ನು ಇದಕ್ಕೆ ಮೈದಾ ಏನು ಬೇಕಿಲ್ಲ ಸೈಡಿಗೆ ಅಂಟಿಸ್ಲಿಕ್ಕೆ, ಅದೇ ಆಲ್ರೆಡಿ ಅಲ್ಲಿಗೆ ಅಂಟ್ತದೆ. ಸೊ ಇವಾಗ ಒಂದು ನೈಫ್ ತಗೊಂಡು ಅದನ್ನು ಈ ಥರ ಕಟ್ ಮಾಡಿದರೆ ಆಯಿತು. ಆದ ನಂತರ ಅದನ್ನು ಕೈಯಲ್ಲಿ ತೆಗೆದು ನಾವು ಶೇಪ್ ಮಾಡಿದರೆ ಆಯಿತು. ತುಂಬ ಈಸಿಯಾಗಿ ಮಾಡ್ಬೋದು. ಇವಾಗ ಸಾರು ಇಲ್ಲ ಬ್ರೇಕ್ಫಾಸ್ಟಿಗೆ ಅಥವಾ ಲಂಚಿಗೆ, ಆವಾಗಲೇ ಈ ಥರ ಮಾಡಿ ಸಾಸ್ ಜೊತೆ ತಿನ್ಬೋದು, ಅಥವಾ ಚಟ್ನಿ ಜೊತೆ ತಿನ್ಬೋದು. ಏನು ಬೇಕಾಗಿಲ್ಲ, ಬರೀ ಪರೋಟವನ್ನು ಇದನ್ನು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಈ ಥರ ನೀವು ಇದನ್ನು ಶೇಪ್ ಮಾಡಿದರೆ ಆಯಿತು. ನೋಡಿದ್ರಲ್ಲ,
ತುಂಬ ಈಸಿಯಾಗಿಯೂ ಇದೆ, ಬೇಗನೂ ಆಗ್ತದೆ. ಇದನ್ನು ಚಿಕನ್ ಮತ್ತು ಪೊಟ್ಯಾಟೊ ಇದ್ದರೆ ಮನೆಯಲ್ಲಿ ಬೇಗನೆ ಆಗ್ತದೆ. ಇವಾಗ ಈ ಥರ ಎಲ್ಲವನ್ನೊಟ್ಟಿಗೆ ಮಾಡಿಟ್ಟು ಮತ್ತೆ ಫ್ರೈ ಮಾಡಿದರೆ ಆಯಿತು. ಮತ್ತೊಂದು ಪ್ಯಾನ್ಗೆ ನಾವು ಸ್ವಲ್ಪ ಗೀಯನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡಬೇಕು. ಎರಡೂ ಸೈಡ್ ಮಗಚಿ ಕೂಡ ನಾವು ಫ್ರೈ ಮಾಡಬೇಕು, ಇದನ್ನು ಬೇಯಿಸಬೇಕು. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಇದನ್ನು ಸ್ನ್ಯಾಕ್ಸ್ ಥರ ಕೂಡ ನಮಗೆ ಚಹಾ ಜೊತೆ ಸಂಜೆ ಹೊತ್ತಲ್ಲಿ ಕೂಡ ಇದನ್ನು ತಿನ್ಬೋದು. ಇವಾಗ ನಾನು ಎರಡೂ ಸೈಡು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಟೈಮ್ ಹಿಡಿಯುತ್ತದೆ ಫ್ರೈ ಆಗಲಿಕ್ಕೆ, ಅಂದರೆ ಒಳಗಡೆ ಎಲ್ಲ ಕುಕ್ ಆಗಬೇಕು ಗೋಧಿಯಲ್ಲಿ. ಸೊ ಅದಕ್ಕೆ ನಮ್ಮದು ಮಸಾಲ ಆಲ್ರೆಡಿ ಕುಕ್ ಆಗುತ್ತೆ, ಆದರೂ ಕೂಡ ಇದು ಕುಕ್ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿ ಇವಾಗ ನಾನು ಫ್ರೈ ಮಾಡಿ ಅದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದು ಹಾಕ್ತಾ ಇದ್ದೇನೆ. ಬಾಕಿ ಇದ್ದದನ್ನು ಕೂಡ ಅದೇ ಥರ ಫ್ರೈ ಮಾಡ್ತಾ ಇದ್ದೇನೆ. ಇವಾಗ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೇನೆ. ನೋಡಿ, ಎಷ್ಟು ಫಿಲ್ಲಿಂಗ್ ಕೂಡ ತುಂಬಾ ಇದೆ ಒಳಗಡೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಇದನ್ನು ಸಾಸ್ ಜೊತೆ ಟೊಮೆಟೊ ಕೆಚಪ್ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀವಿ. ಸೊ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ನಿಮ್ಮ ಮುಂದೆ ಸಿಗುವವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.